ನಮಸ್ಕಾರ ಕೇಳುಗ್ರೆ. ಕತೆಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಕತೆಗಳನ್ನ ಶೇರ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಕತೆ ಕೇಳ್ತಿದ್ದೀರಿ. ದಯವಿಟ್ಟು ಕೇಳೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಕತೆಯನ್ನು ಶುರು ಮಾಡೋಣವಾ? ಭಾವಪುಟ ಸಂಚಿಕೆ 23. ಚಿನ್ನ, ಅವರು ಹೊರಗಿದ್ದಾರೆ. ಒಮ್ಮೆ ಕರೆದು ಯಾಕೆ ಏನು ಅಂತ ಕೇಳಿ ಅದೇನು ಮಾಡಬೇಕೋ ಮಾಡು. ಹಾಗೆ ಹೇಗಿದ್ರೂ 5 ಜನನ ಜಾಸ್ತಿನೇ ಸೆಲೆಕ್ಟ್ ಮಾಡಿದ್ದೀವಿ. ಇವರೊಬ್ಬರು ಲೇಟಾಗಿ ಜಾಯ್ನ್ ಆದರೆ ಏನಾಗಲ್ಲ. ಸೊ ನೋ ಪ್ರಾಬ್ಲಮ್. ಅವರಿಗೂ ಸೆಲೆಕ್ಟ್ ಆಗಿರೋ ಮೇಲ್ ಕಳುಹಿಸಿ ಎಂದು ಹೊರಬಂದವನ ಮುಖದಲ್ಲಿ ಅಸಹನೆ ಎದ್ದು ಕಾಣುತ್ತಿತ್ತು. ನಾಳೆಯಿಂದ ತನ್ನ ಜೊತೆಯೇ ಕಾಲೇಜ್ಗೆ ಬಂದು ಸಂಜೆಯವರೆಗೂ ಕಣ್ಣ ಮುಂದಿದ್ದು ನಂತರ ಒಟ್ಟಿಗೆ ಮನೆಗೆ ಹೋಗುವ ಕನಸು ಕಂಡ ಹುಡುಗನಿಗೆ ನಿರಾಸೆಯಾಗಿತ್ತು. ಯಾಕೆ ರಿಷಿ ಅಪ್ಸೆಟ್ ಆದ್ರಿ? ಇಂಟರ್ವ್ಯೂ ಚೆನ್ನಾಗಾಗ್ಲಿಲ್ವಾ ಎಂದು ಅವನನ್ನು ಕೇಳುತ್ತಿದ್ದವಳನ್ನ ಚಿನ್ಮಯ್ ಅಪೂರ್ವ ಮೇಡಮ್ ಒಳಗೆ ಬನ್ನಿ ಎನ್ನುತ್ತಾ ಕರೆದ. ಯಾಕೆ ಎಂದುಕೊಳ್ಳುತ್ತಾ ಒಳಬಂದಳು. ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು. ಅಪೂರ್ವ ಮೇಡಮ್, ನೀವು 1 ತಿಂಗಳ ನಂತರ ಕೆಲಸಕ್ಕೆ ಜಾಯಿನ್ ಆಗ್ತೀನಿ ಅಂದಿದ್ದೀರಂತೆ. ಹೌದು ಸರ್, ನನಗೆ ದಯವಿಟ್ಟು ಪರ್ಮಿಷನ್ ಬೇಕು. ನಾನು ಖಂಡಿತ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ. ಒಂದು ಅವಕಾಶ ಕೊಡಿ ಕೇಳಿಕೊಂಡ್ಳು. ಯಾಕೆ ಅಂತ ಕೇಳಬಹುದಾ? ತನ್ನ ಮದುವೆ ಎಂದು ನಾಚಿ ಹೇಳಲು ಆ ಸುಮಧುರ ಭಾವನೆಗಳೇ ಉದಯಿಸಿರಲಿಲ್ಲ ಅವಳಲ್ಲಿ. ಅದಕ್ಕೆ ಸಂತೋಷ್ ಎಂದೂ ಅನುವು ಮಾಡಿಕೊಟ್ಟಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಊರಿಗೆ ಹೋಗಬೇಕಿತ್ತು ಸರ್ ಎಂದಳು. ಅವಳು ಪರ್ಸ್ನಲ್ ಅಂದ ಮೇಲೂ ಕೇಳುವುದು ಸರಿ ಇರುವುದಿಲ್ಲ ಎಂದುಕೊಂಡ ಚಿನ್ಮಯ್, ಸರಿ ನೀವಿನ್ನು ಹೊರಡಿ ಎಂದ. ಏನೋ ನೆನಪಾಗಿ ತಡೆದು, ಊರಿಗೆ ಯಾವಾಗ ಹೋಗ್ತಿದ್ದೀರಿ ಎಂದ. ಸಾಧ್ಯವಾದರೆ ಬರೋ ಭಾನುವಾರವೇ ಸರ್ ಎಂದಳು. ಹಾಗಿದ್ರೆ ಅಲ್ಲಿವರೆಗೂ ಕಾಲೇಜಿಗೆ ಬರಬಹುದಲ್ಲ? ಅಂದರೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಅರ್ಥ. ವಿದ್ಯಾರ್ಥಿಗಳ ಪರಿಚಯ, ಕಾಲೇಜ್ನ ಪರಿಚಯ, ಸ್ಟಾಫ್ ಪರಿಚಯವಾಗುತ್ತೆ. ಹಾಗೂ ಮುಂದಿನ 3 ದಿನ ನಿಮಗೆ ಈ ಕಾಲೇಜಿನ ಬಗ್ಗೆ ಹಾಗೂ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎನ್ನುವ ಸೆಷನ್ಸ್ ಇರುತ್ತೆ. ಅದನ್ನು ನಮ್ಮ ಚೇರ್ಮನ್ ಸರ್ ಖುದ್ದಾಗಿ ಬಂದು ಹೇಳ್ತಾರೆ. ಹೊಸದಾಗಿ ಜಾಯಿನ್ ಆದವ್ರ ಜೊತೆ ನಿಮಗೂ ಅದ್ರ ಬಗ್ಗೆ ಮಾಹಿತಿ ಇರಲೇಬೇಕು. ಮುಂದೆ ನೀವೊಬ್ಬರೇ ಅದನ್ನು ತಿಳಿದುಕೊಳ್ಳೋದಕ್ಕಿಂತ ನಾಳೆಯಿಂದ ಬಂದರೆ ಎಲ್ಲರ ಜೊತೆ ನಿಮಗೂ ಅನುಕೂಲವಾಗುತ್ತೆ. ಮುಂದಿನ ತಿಂಗಳಿಂದ ಡೈರೆಕ್ಟಾಗಿ ಕ್ಲಾಸ್ ತಗೋಬೋದು ಎಂದ ಚಿನ್ಮಯ್. ಅವನಿಗೆ ರಿಷಿಯ ಬಗ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಸಿಗುವ 3 ದಿನಗಳಾದರೂ ಅವಳೊಂದಿಗೆ ತನ್ನ ಬಾಸ್ ಸ್ವಲ್ಪ ಸಮಯ ಕಳೆಯಲಿ ಎಂದೇ ಈ ಮಾತುಗಳನ್ನು ಹೇಳಿದ್ದ. ಇವಳಿಗೆ ಚಿನ್ಮಯ್ ಹೇಳಿದ್ದು ಸರಿ ಎನಿಸಿತು. ಸರಿ ಎನ್ನುತ್ತಾ ಒಪ್ಪಿಗೆ ಸೂಚಿಸಿ ಥ್ಯಾಂಕ್ ಯು ಸರ್ ಎಂದು ಅಲ್ಲಿರುವ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಳು. ತನ್ನ ಬಹುದಿನದ ಆಸೆಯೊಂದು ನೆರವೇರಿದ್ದಕ್ಕೆ ತುಂಬ ಖುಷಿಯಿಂದ ಹೊರಬಂದಳು ಅಪೂರ್ವ. ಅವಳ ಹಿಂದೆ ಬಂದ ಚಿನ್ಮಯ್ ರಿಷಿಗೆ ಹೆಬ್ಬೆರಳು ತೋರಿಸಿ ಆಲ್ ಓಕೆ ಎನ್ನುತ್ತಾ ಸನ್ನೆ ಮಾಡಿದ. ಏನ್ ಮೇಡಮ್, ತುಂಬ ಖುಷಿಯಿಂದ ಬರ್ತಿದ್ದೀರಿ? ಆ ಖುಷಿಗೆ ಕಾರಣವೇ ತಾನಾದರೂ ಗೊತ್ತಿಲ್ಲದಂತೆ ಕೇಳಿದ ರಿಷಿ. ನಾನು ಇನ್ಮುಂದೆ CITಯಲ್ಲಿ ಲೆಕ್ಚರರ್. ನನಗೆ ಕೆಲಸ ಸಿಕ್ತು ರಿಷಿ. ನಾನು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ. ಇನ್ಮೇಲೆ ನಾನು ನನ್ನಿಷ್ಟದ ಕೆಲಸ ಮಾಡಬಹುದು ಎನ್ನುತ್ತಾ ಖುಷಿಯಿಂದ ಅವನಿಗೆ ಹೇಳುತ್ತಿದ್ದರೆ ಇವನು ಅವಳ ಖುಷಿಯನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಕಂಗ್ರಾಟ್ಸ್ ಎನ್ನುತ್ತಾ ಅವಳ ಕೈ ಕುಲುಕಿದ. ಥ್ಯಾಂಕ್ಸ್ ರಿಷಿ, ಥ್ಯಾಂಕ್ಸ್ ನನಗೆ ಇಲ್ಲಿಗೆ ಬರಲು ಜೊತೆಯಾಗಿದ್ದಕ್ಕೆ. ನನಗೆ ಬೆಳಿಗ್ಗೆಯಿಂದ ತುಂಬ ಟೆನ್ಷನ್ ಆಗಿತ್ತು. ಆದರೆ ಪಕ್ಕದಲ್ಲಿ ನೀವು ಇರೋದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಥ್ಯಾಂಕ್ ಯು ಸೋ ಮಚ್ ಎಂದಳು. ಬರೀ ಥ್ಯಾಂಕ್ಸ್ ಅಲ್ಲಿ ಮುಗಿಸ್ಬೇಡಿ ಅಪೂರ್ವ, ನನಗೆ ನಿಮ್ಮ ಕಡೆಯಿಂದ ಒಂದೊಳ್ಳೆ ಪಾರ್ಟಿ ಬೇಕು. ಖಂಡಿತ, ಈಗಲೇ ಮನೆಗೆ ಹೋಗೋಣ ಬನ್ನಿ, ನಾನು ಅಡುಗೆ ಮಾಡ್ತೀನಿ, ಇಬ್ರು ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದಳು. ಏನು ಮನೆಗಾ? ನಾನೆಲ್ಲ ಹೊರಗೆ ಅನ್ಕೊಂಡೆ ಎಂದ. ಹೊರಗೆ ಕೊಡಿಸ್ತೀನಿ, ಆದರೆ ಈಗಲ್ಲ, ನನ್ನ ಮೊದಲ ಸಂಬಳ ಬಂದ ಮೇಲೆ. ಕಮಾನ್ ಅಪೂರ್ವ, ಇದೇ ನಿಮ್ಮ ಮೊದಲ ಕೆಲಸ ಅಲ್ವಲ್ಲ? ನಿಜ, ಮೊದಲ ಕೆಲಸ ಅಲ್ಲ, ಆದರೆ ನನ್ನ ಇಷ್ಟದ ಕೆಲಸ, ನನಗೆ ತುಂಬ ಸ್ಪೆಷಲ್ ಎಂದಳು. ಸರಿ ಹಾಗಿದ್ರೆ ಬನ್ನಿ, ನೀವು ಹೇಳ್ದಂತೆ ಆಗ್ಲಿ ಎನ್ನುತ್ತಾ 2 ಹೆಜ್ಜೆ ಮುಂದೆ ಹೊರಟವನನ್ನ ರಿಷಿ ಎಂದು ಕೂಗಿ ನಿಲ್ಲಿಸಿದಳು. ತಿರುಗಿ ನೋಡಿದ. ನಿಮ್ದೇನಾಯ್ತು ಅಂತ ಹೇಳಲೇ ಇಲ್ವಲ್ಲ? ಗೊತ್ತಿಲ್ಲ ಅಪೂರ್ವ, ಸೆಲೆಕ್ಟ್ ಆದ್ರೆ ಮೇಲ್ ಬರುತ್ತೆ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ನನಗ್ಯಾಕೆ ಕರೆದು ಹೇಳಿದ್ರು ಎಂದು ಅವನಿಗೆ ಪ್ರಶ್ನೆ ಮಾಡಿ ನಿಂತವಳ ಕಡೆಗೆ ಚಿನ್ಮಯ್ ಬಂದ. ನೀವು ಅಲ್ಲಿರುವ ಎಲ್ರಿಗೂ ಮೆಚ್ಚುಗೆ ಆಗಿದ್ದೀರಿ ಅಪೂರ್ವ ಮೇಡಮ್. ನಿಮಗೂ ಎಲ್ಲರ ಹಾಗೆ ಮೇಲ್ ಮಾಡಿ ತಿಳಿಸ್ತಾ ಇದ್ವಿ. ಆದರೆ ನೀವು 1 ತಿಂಗಳು ಆದಮೇಲೆ ಜಾಯಿನ್ ಆಗ್ತೀನಿ ಅಂದಿದ್ದಕ್ಕೆ ಕ್ಲಾರಿಟಿ ತೆಗೆದುಕೊಳ್ಳೋಕೆ ಕರೆದು ಕೇಳಿದ್ದು ಅಷ್ಟೇ ಎಂದ. ಹೌದಾ ಅಪೂರ್ವ, ನನಗೆ ಹೇಳಲೇ ಇಲ್ವಲ್ಲ, ಯಾಕೆ 1 ತಿಂಗಳು? ರಿಷಿ ಅದು ಅವನಿಂದ ಮುಚ್ಚಿಡುವುದು ಅವಳ ಉದ್ದೇಶವೇನೂ ಆಗಿರಲಿಲ್ಲ. ಏನೋ ಪರ್ಸ್ನಲ್ ಕೆಲಸ, ಊರಿಗೆ ಹೋಗಬೇಕು ಅಂತ ಹೇಳಿದರು. ಅಪೂರ್ವ ಮೇಡಮ್, ನಾಳೆಯಿಂದ 3 ದಿನ ಮಿಸ್ ಮಾಡಬೇಡಿ. ನಂತರ ಪ್ರಿನ್ಸಿಪಾಲ್ಗೆ ವಿಷಯ ತಿಳಿಸಿ
ಮೇಲ್ ಮಾಡಿ 1 ತಿಂಗಳು ಬಿಟ್ಟು ಜಾಯಿನ್ ಆಗಿ ಎಂದ ಚಿನ್ಮಯ್. ಸರಿ ಎಂದು ತಲೆ ಆಡಿಸಿ, ಸರ್ ಅದು ನಿಮ್ಮ ದುಡ್ಡು ಎಂದು ಹೇಳಲು ಬಂದವಳನ್ನು ತಡೆದು, ಅದೆಲ್ಲಿಗೆ ಹೋಗುತ್ತೆ ಮೇಡಮ್, ನಾನೇನಾದರೂ ಕೇಳಿದ್ನಾ, ನಿಧಾನ ಕೊಡುವಿರಂತೆ ಅಂತ ನಾನು ಅವತ್ತೇ ನಿಮ್ಮ ಫ್ರೆಂಡ್ಗೆ ಹೇಳಿದ್ನಲ್ಲ ಎಂದ. ಚಿನ್ಮಯ್ಗೆ ಥ್ಯಾಂಕ್ಸ್ ಹೇಳಿ ಹೊರಡೋಣವಾ ರಿಷಿ ಎಂದಳು. ಎನ್ನುತ್ತಾ ಚಿನ್ಮಯ್ಗೆ ಸಂಜೆ ಸಿಗ್ತೀನಿ ಅಂತ ಹೇಳಿ ಅವಳನ್ನು ಹಿಂಬಾಲಿಸಿದ. ರಿಷಿ, ನಿಮ್ಗೇನು ಅಭ್ಯಂತರ ಇಲ್ದಿದ್ರೆ ಮನೆಗೆ ಹೋಗೋ ದಾರಿಲಿ ಒಂದು ಗಣೇಶನ ಗುಡಿ ಇದೆ, ಹೋಗೋಣವಾ? ಈ ಮಧ್ಯಾಹ್ನದ ಸಮಯನ? ಗುಡಿ ಬಾಗಿಲು ತೆರೆದಿರ್ಬೇಕಲ್ವಾ? ಪರವಾಗಿಲ್ಲ, ದೂರದಿಂದಲೇ ನಮಸ್ಕಾರ ಮಾಡಿ ಹೋಗೋಣ. ಅದು ಬೆಳಿಗ್ಗೆಯೇ ಹೋಗ್ಬೇಕು ಅನ್ಕೊಂಡಿದ್ದೆ, ಆದರೆ ನೀವು ಬರೋದು ಲೇಟ್ ಮಾಡಿಬಿಟ್ರಿ. ಸಾರಿ ಅಪೂರ್ವ, ನನ್ನಿಂದ ನಿಮಗೆ ತೊಂದರೆ ಆಯ್ತೇನೋ. ಪರವಾಗಿಲ್ಲ, ಈಗ ಹೋಗೋಣವಾ? ಅದಕ್ಕೇನಂತೆ, ಬನ್ನಿ, ಥ್ಯಾಂಕ್ಸ್ ಹೇಳಿ ಬರುವಿರಂತೆ ಎಂದ. ಬರೀ ನಾನು ಥ್ಯಾಂಕ್ಸ್ ಹೇಳೋದಲ್ಲ, ನೀವು ಕೆಲಸ ಸಿಗಲಿ ಅಂತ ಸಹ ಬೇಡಿಕೊಳ್ಳಿ. ನಿಮ್ಮ ದೇವರು ನೀವು ಬೇಡ್ಕೊಳ್ಳೋಕ್ಕೂ ಮುಂಚೆ ಕೆಲಸ ನಿಮಗೆ ಸಿಗೋ ಹಾಗೆ ಮಾಡಿಲ್ವಾ? ಹಾಗೆ ನಾನು ಅನ್ಕೊಂಡಿರೋ ಕೆಲಸ ಕೂಡ ಆಗೋ ಹಾಗೆ ಮಾಡ್ತಾನೆ, ನೋಡ್ತೀರಿ. ಏನು ಕೆಲಸ? ಹೀಗೆ ಏನೋ ಪರ್ಸ್ನಲ್. ಅದೇ ಏನು ಅಂತ. ಅಪೂರ್ವ, ಪರ್ಸ್ನಲ್ ನಿಮ್ಗಷ್ಟೇ ಅಲ್ಲ, ನಮಗೂ ಇರುತ್ತೆ ಎಂದ. ಅಂದರೆ ರಿಷಿಗೂ ಮದುವೆ ಫಿಕ್ಸ್ ಆಗಿರಬಹುದಾ? ಅವಳ ಮನಕ್ಕೆ ಅದೊಂದೇ ಯೋಚನೆ ಬಂದಿದ್ದು. ಸುಮ್ಮನಾಗಿ ಬಿಟ್ಟಳು. ಯಾಕ್ರಿ ಸುಮ್ಮನಾಗ್ಬಿಟ್ರಿ? ತಮಾಷೆ ಮಾಡಿದೆ, ಆದರೂ ನಾನು ಅದನ್ನು ನಿಮಗೆ ಹೇಳಲ್ಲ ಎಂದ. ಯಾಕಂದ್ರೆ ಅದು ಪರ್ಸ್ನಲ್ ಎಂದು ಜೋರಾಗಿ ನಕ್ಕು ಬಿಟ್ಟ. ಇಷ್ಟು ದಿನ ಮುಗುಳ್ ನಗುವಿಗೆ ಮನಸೋತವಳು ಇಂದು ಅವನ ಈ ದೊಡ್ಡ ನಗು ಅವಳನ್ನು ಪೂರ್ತಿಯಾಗಿ ಆವರಿಸಿಕೊಂಡು ಬಿಟ್ಟಿತು. ರಸ್ತೆಯಲ್ಲಿ ಅವನನ್ನೇ ಆಶ್ಚರ್ಯದಂತೆ ನೋಡುತ್ತಾ ನಿಂತು ಬಿಟ್ಟಳು. ಮಳೆ ಹನಿ ಶುರುವಾಯಿತು. ಕೋಪ ಬಂತೇನ್ರಿ? ಸಾರಿ, ಬನ್ನಿ ಎನ್ನುತ್ತಾ ರಸ್ತೆಯಲ್ಲಿ ನಿಂತವಳ ಕೈ ಹಿಡಿದುಕೊಂಡು ದೇವಸ್ಥಾನಕ್ಕೆ ಹೆಜ್ಜೆ ಹಾಕಿದ. ಅವಳಿಗೆ ಆ ಕ್ಷಣಕ್ಕೆ ಅವನು ಹಿಡಿದುಕೊಂಡಿದ್ದ ಕೈ ಬಿಡಿಸಿಕೊಳ್ಳುವ ಮನಸ್ಸಾಗಲೇ ಇಲ್ಲ. ಸುಮ್ಮನೆ ಜೊತೆ ಹೊರಟಳು. ಇಬ್ಬರ ಹೃದಯದ ಮೂಲೆಯಲ್ಲಿ ಹಾಡು ತಂತಾನೆ ತೇಲಿ ಬಂತು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತೇಕೆ. ಮಳೆ ಕೊಂಚ ಜೋರಾಯಿತು. ದೇವಸ್ಥಾನ ಹತ್ತಿರ ಬರುತ್ತಿದ್ದಂತೆ ಇಬ್ಬರು ಕೈ ಹಿಡಿದುಕೊಂಡೇ ಓಡಿ ಬಂದರು. ಬಟ್ಟೆ ಮೈಕೈ ಎಲ್ಲ ಒದ್ದೆಯಾಗಿ ಬಿಟ್ಟಿತು. ಸಣ್ಣದಾಗಿ ನಡುಗುತ್ತಾ ನಿಂತು ಬಿಟ್ಟಳು ಹುಡುಗಿ. ಸಿನಿಮಾದಲ್ಲಿ ಕೊಡೋ ಥರ ನಿಮಗೆ ಕೋಟ್ ಬಿಚ್ಚಿ ಕೊಡೋಣ ಅಂದರೆ ನನ್ನ ಹತ್ರ ಕೋಟ್ ಇಲ್ಲ ಅಪೂರ್ವ, ಸಾರಿ ಎಂದ. ಅವಳು ನಗುತ್ತಾ ತನ್ನ ಸೀರೆಯ ಸೆರಗಿನಿಂದಲೇ ಒದ್ದೆಯಾದ ಮುಖ ಕೈಗಳನ್ನು ಒರೆಸಿಕೊಂಡಳು. ಆದರೆ ಬಟ್ಟೆ ಸ್ವಲ್ಪ ಒದ್ದೆಯಾಗಿದ್ದಕ್ಕೆ ಚಳಿ ಮಾತ್ರ ಕಮ್ಮಿ ಆಗಿರಲಿಲ್ಲ. ಅವನ ಕೂದಲಲ್ಲಿ ಮಳೆ ಹನಿಗಳು ಮುತ್ತಿನಂತೆ ಹರವಿಕೊಂಡಿದ್ದವು. ಅವಳ ಮನಸ್ಸೆಲ್ಲ ಅವನ ಮೇಲೆಯೇ ಕೇಂದ್ರೀಕೃತಗೊಂಡು ಮಾತು ನಿಂತು ಹೋಗಿತ್ತು. ಅವನು ಸಹ ಕರ್ಚೀಫ್ನಿಂದ ಕೈಗಳನ್ನು ಮುಖವನ್ನು ಒರೆಸಿಕೊಂಡವ. ಒಳಗೆ ಹೋಗೋಣವಾ ಎಂದ. ಎನ್ನುತ್ತಾ ಅವನನ್ನು ಹಿಂಬಾಲಿಸಿದಳು. ಇವರ ಅದೃಷ್ಟಕ್ಕೆ ದೇವಸ್ಥಾನದ ಬಾಗಿಲು ತೆಗೆದಿತ್ತು. ದೇವರ ಮುಂದೆ ಬಂದು ಕೈ ಜೋಡಿಸಿ ನಿಂತವಳಿಗೆ ರಿಷಿಯ ನಗುಮುಖ ಬಂದು ಕಾಡಲು ಶುರು ಮಾಡಿತ್ತು. ದೇವ್ರೇ, ಏನಿದು ಹೀಗಾಗ್ತಿದೆ? ಇದೆಲ್ಲ ತಪ್ಪಲ್ವಾ? ಗೊತ್ತಿದ್ದು ಸಹ ಈ ತಪ್ಪನ್ನು ನನ್ನಿಂದ ಯಾಕೆ ಮಾಡಿಸ್ತಿದ್ಯಾ? ಇವನು ಮನೆ ಪಕ್ಕ ಬಂದಾಗಿನಿಂದ ತುಂಬ ಗೊಂದಲ ಶುರುವಾಗಿದೆ. ಹಾಗಿದ್ರೆ ಸಂತೋಷ್ ನನಗೇನಾಗಬೇಕು? ಯಾಕೆ ಅವನಲ್ಲಿ ಈ ಥರ ಭಾವಗಳು ನನ್ನಲ್ಲಿ ಉದಯಿಸುತ್ತಲೇ ಇಲ್ಲ? ರಿಷಿಯ ಮಾತಿಗೆ, ರಿಷಿಯ ಸ್ಪರ್ಶಕ್ಕೆ, ರಿಷಿಯ ನಗುವಿಗೆ ಮನದಲ್ಲಿ ದೊಡ್ಡ ಅಲೆಗಳೇ ಏಳುತ್ತಿವೆ. ಅವುಗಳನ್ನು ಸಮಾಧಾನಿಸಿ ತಟಸ್ಥ ಮಾಡಲು ನನಗೆ ಸಾಧ್ಯವಾಗುತ್ತಲೇ ಇಲ್ಲ. ಇದೆಲ್ಲ ಅಟ್ರಾಕ್ಷನ್ ಇರಬಹುದಾ? ಸಂತೋಷನಲ್ಲಿ ಸಿಗದಿರುವ ಒಲವನ್ನು ಇವನಲ್ಲಿ ನಾನು ಕಂಡುಕೊಳ್ತಿದ್ದೇನೆಯೇ? ಹಾಗಿದ್ರೆ ಇದು ತಪ್ಪಲ್ವಾ? ತಪ್ಪು ಅಂತ ಗೊತ್ತಿದ್ರೂ ಸಹ ಮತ್ತೆ ಮತ್ತೆ ಮಾಡ್ತಿದ್ದೀನಿ ಅಂದರೆ ಇದು ಅಪರಾಧವೇ ಎಂದು ಮನಸ್ಸಿನ ಗೊಂದಲವನ್ನು ತೆರೆದಿಡುವ ಸಮಯಕ್ಕೆ ರಿಷಿ ಅವಳ ಹಣೆಗೆ ಕುಂಕುಮವಿಟ್ಟು ಬಿಟ್ಟ. ಇವಳ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಕಣ್ಣು ತೆರೆದು ರಿಷಿಯನ್ನು ನೋಡಿದಾಗ ಮಂಗಳಾರತಿ ತಟ್ಟೆ ಹಿಡಿದು ನಿಂತಿದ್ದ ಪೂಜಾರಿಯ ಕಡೆಗೆ ಕೈ ಮಾಡಿಬಿಟ್ಟ. ಅಲ್ಲಿದ್ದಿದ್ದು ಪೂಜಾರಿಯ ಹೆಂಡತಿ. ಇವನು ತಟ್ಟೆಗೆ ಹಾಕಿದ್ದ 500ರ ನೋಟು ಅವಳ ಬಾಯಿಯನ್ನು ಮುಚ್ಚಿಸಿಬಿಟ್ಟಿತ್ತು. ಬದುಕಿದೆ ಬಡ ಜೀವವೇ ಎಂದುಕೊಳ್ಳುತ್ತಾ ಮಂಗಳಾರತಿ ತೆಗೆದುಕೊಂಡು ಪ್ರದಕ್ಷಿಣೆ ಹಾಕಲು ಶುರು ಮಾಡಿದಳು.
ರಿಷಿ ಸಹ ಮಂಗಳಾರತಿ ತೆಗೆದುಕೊಂಡು ಅವರಿಗೆ ಕಣ್ಣಲ್ಲೇ ಥ್ಯಾಂಕ್ಸ್ ಹೇಳಿ ಅವಳ ಹಿಂದೆ ಸುತ್ತಲು ಶುರು ಮಾಡಿದ. ಅಪ್ಪು, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ, ಸ್ವಲ್ಪ ಕಡಿಮೆ ಮಾಡ್ಕೊ. ಏನಾಗಿದೆ ನಿಂಗೆ? ಅವನನ್ನು ನೋಡ್ತಿದ್ದ ಹಾಗೆ ನಿನ್ನೆ ನೀನು ಮರೆತು ಹೋಗ್ತಾ ಇದ್ದೀಯಲ್ಲ ಎಂದು ಬಡಬಡಿಸುತ್ತಾ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಇವಳೇನೋ ಮಂತ್ರ ಹೇಳುತ್ತಿರಬಹುದು ಎಂದು ಸುಮ್ಮನೆ ಅವಳ ಹೆಜ್ಜೆ ಇಟ್ಟ ಕಡೆಯೇ ಹೆಜ್ಜೆ ಇಡುತ್ತಾ ಅವಳನ್ನು ಹಿಂಬಾಲಿಸುತ್ತಿದ್ದ ರಿಷಿ. ಮಳೆ ಬಂದು ಇಬ್ಬರು ನೆನೆದಾಯ್ತು. ದೇವರ ಮುಂದೆ ನಿನಗೆ ಕುಂಕುಮ ಇಟ್ಟಾಯಿತು. ಈಗ ಸಪ್ತಪದಿಯೂ ಒಂದು ಆಗಿ ಹೋಗಲಿ ಹುಡುಗಿ, ಈ ಜನ್ಮಕ್ಕೆ ನೀನೇ ನನಗೆ ಎಂದು ಅವನ ಹೃದಯ ಚೀರಿ ಹೇಳುತ್ತಿತ್ತು. ಮುಂದುವರಿಯೋದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಖುಷಿ.